ವೇತನವನ್ನೇ ವಿದ್ಯಾರ್ಥಿಗಳಿಗೆ ಮುಡಿಪಾಗಿಟ್ಟಿರುವಂಥವರು. ಕಳೆದ ವರ್ಷ ನಮ್ಮಲ್ಲಿ 2475 ವಿದ್ಯಾರ್ಥಿಗಳು SSLCಯಲ್ಲಿ ಕುಳಿತು ಬರೀ 28 ವಿದ್ಯಾರ್ಥಿಗಳು ಮಾತ್ರ ಅನುತ್ತೀರ್ಣ ಆಗಿದ್ದಾರೆ. ಇನ್ನೆಲ್ಲಾ ಮಕ್ಕಳು ಕೂಡ ಅಚ್ಚುಕಟ್ಟಾಗಿ ಒಳ್ಳೆ ರಿಸಲ್ಟ್ ಅನ್ನ ತಂದುಕೊಡೋದಕ್ಕೆ ಕಾರಣ ನಮ್ಮ ಯಜಮಾನರು. ಹಾಗಾಗಿ ಅವರು 5 ಶಾಲೆಗಳಿಗೆ ಏನು 100% ಬಂದಂತ ಶಾಲೆಗಳಿಗೆ ನಗದು ಬಹುಮಾನವನ್ನ ಶಿಕ್ಷಕರಿಗಾಗಿಯೇ, ಶಿಕ್ಷಕರು ಶ್ರಮ ಪಟ್ಟಿದ್ದಾರೆ ಅದಕ್ಕೆ ಶಿಕ್ಷಕರಿಗೆ ಕೊಡಬೇಕು ಅಂದ್ಬಿಟ್ಟು ಅದನ್ನ ಕೊಟ್ಟಂತದ್ದು. ಮತ್ತೆ ಎಲ್ಲಾ ಮಕ್ಕಳಿಗೂ ಕೂಡ ಏನು 1 ಲಕ್ಷದ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತ 1 ಲಕ್ಷ ರೂಪಾಯಿ ಮೊದಲನೇ ಬಹುಮಾನ, 2ನೇ ಬಹುಮಾನವನ್ನ ತೆಗೆದುಕೊಂಡವರು ಇಬ್ರು ಬಂದ್ರು ಅಂತ ಅವರಿಗೆ ಇಬ್ರಿಗೂ ಕೂಡ 50 ಸಾವಿರದ ಬಹುಮಾನ, 3ನೇ ಬಹುಮಾನವನ್ನು 25,000 ರೂಪಾಯಿ ಬಹುಮಾನವನ್ನ ಯಾವ ಶಾಸಕರು ತಾನೇ ಕೊಡೋಕ್ಕೆ ಸಾಧ್ಯ ಇದೆ ಈಗ? ಅಂತ ಒಂದು ಕೆಲಸವನ್ನ ನಮ್ಮ ಶಾಸಕರು ಮಾಡಿದ್ದಾರೆ. ಜೊತೆಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದಂದು, ಯಾಕೆ ಅಂದ್ರೆ ಶಿಕ್ಷಣ ಅಂತಂದ್ರೆ ಮನುಷ್ಯನ ಉದ್ಧಾರ ಆಗೋದೇ ಶಿಕ್ಷಣ ಅಂತ ಬಾಬಾ ಸಾಹೇಬ್ರು ನಂಬಿದ್ರು. ಆ ತರ ಆ ಶಿಕ್ಷಣಕ್ಕಾಗಿಯೇ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇರುವಂತದ್ದು. ಆಗ 100 ಮಕ್ಕಳಿಗೆ ಬಹುಮಾನವನ್ನ ವಿತರಣೆ ಮಾಡಿರುವುದು, ಸಹಾಯಧನವನ್ನು ವಿತರಣೆ ಮಾಡಿರೋದು. ಹಾಗೆ ಪ್ರತಿಭಾನ್ವಿತ ಮಕ್ಕಳಿಗೂ ಕೂಡ 100 ಜನಕ್ಕೆ ಕೆಂಪೇಗೌಡರವರ ಶ್ರೀಮಾನ್ ನಾಡಪ್ರಭು ಕೆಂಪೇಗೌಡರ ಜನ್ಮದಿನದಂದು 100 ಮಕ್ಕಳಿಗೆ ಅವರು ಮತ್ತೆ ನಗದು ಬಹುಮಾನವನ್ನ ನೀಡುತ್ತಾ ಇರುವಂತದ್ದು. ಪ್ರತಿ ಒಂದು ಹಂತದಲ್ಲೂ ಕೂಡ ಅವರು ತಮ್ಮ ಹೆಸರನ್ನ ಹೇಳ್ಕೊಳ್ಳದೇನೆ ಈ ತರ ಒಂದು ಸೇವೆಯನ್ನ ನಮ್ಮ ಶೈಕ್ಷಣಿಕ ವಿಚಾರಗಳಿಗೆ ಮಾಡ್ತಾ ಇರೋದು ನನಗೆ ಹೆಮ್ಮೆಯ ವಿಚಾರವಾಗಿ, ನಾನು ಈ ತಾಲೂಕಿನಲ್ಲಿ ಕೆಲಸ ಮಾಡಿ ಇನ್ನೂ ಗುಣಮಟ್ಟದ ಶಿಕ್ಷಣವನ್ನ ಅವರ ಮೂಲಕ ಕೊಡಬೇಕು ಅನ್ನುವಂತ ಆಸಕ್ತಿಯಿಂದ ನಾನು ಈ ಒಂದು ಶಿಡ್ಲಘಟ್ಟ ಒಂದು ವಲಯಕ್ಕೆ ಬಂದಿದ್ದೇನೆ.